ಆದ್ರೂ ಒಂದು ಚೆಕ್ ಮಾಡ್ಕೋಬೋದು. ಏನು ಅಂತಂದರೆ ಫಸ್ಟ್ ಅವ್ರು ಏನು ಮಾಡ್ತಾರೆ, ಎಂಟ್ರಿ ಕೊಟ್ಟಾಗ ಇಂಡಸ್ಟ್ರಿಗೆ ಬ್ಲ್ಯಾಕ್ ಇರ್ತಾರೆ, ಓಕೆನಾ. ಸೆಕೆಂಡ್ ನಮ್ಮ ಸೋಪ್ ಯೂಸ್ ಮಾಡ್ತಾ 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 ಫುಲ್ ಬೆಳ್ಳಗಾಗಿರ್ತಾರೆ. ಕ್ವಶನ್ನು ಕೇಳ್ತಾರೆ ಏನಂತ ಅಂದರೆ, ಮೇಡಮ್ ಅಂದೆ ಏನೇ ಇದ್ದಕ್ಕಿದ್ದಂಗೆ ಬೆಳ್ಳಗಾಗ್ಬಿಟ್ಟಿದ್ಯಾ ಅಂದರೆ, ನಾನು ಆ ಥರ ಇಂಜೆಕ್ಷನ್ ತೊಗೊಂಡಿದ್ದೀನಿ, ಈ ಥರ ಇಂಜೆಕ್ಷನ್ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ಹೊರತು ಮಮತಾ ಶೆಟ್ಟಿದು ಸೋಪ್ ಯೂಸ್ ಮಾಡ್ತಾಯಿದ್ದೀನಿ, ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಅಂತ ಯಾರೂ ಹೇಳಲ್ಲ. ಇದೇ ಥರ ಇಂಟರ್ವ್ಯೂಗಳು ನಡೆದಿದ್ದೆ, ಇದೇ ಥರ ಮೈಕ್ ಇಟ್ಟು ಕೇಳಿದ್ದಾರೆ, ಮೇಡಮ್ ಇದ್ದಕ್ಕಿದ್ದಂಗೆ ನೀವು ಇಷ್ಟು ಶೈನು ಇಷ್ಟು. ನಾನು ಇವಾಗ ಏನು ಗ್ಲಾಸ್ ಇದ್ದೀನೋ, ಇವಾಗ ಒಂದೇ ಒಂದು ನಾನು ಡಾಟನ್ನು ನಾನು ಒಂದು ಹೈಲೈಟ್ರು ಹಾಕಿಲ್ಲ, ಮೇಕಪ್ಪೇ ಮಾಡಿಲ್ಲ. ಇದೇ ಥರನೇ ಸೇಮ್ ಟು ಸೇಮ್ ಆ ಹೀರೋಯಿನ್ಗಳು ಕಾಣ್ತಾರೆ. ಹೌದು, ಸ್ಕ್ರೀನಲ್ಲಿ ಅವ್ರು ಹೆಂಗೆ ಕಾಣ್ತಾರೆ, ಮಾಮೂಲಿ ಮೇಕಪ್ ಇರುತ್ತೆ, ಅದೇ ಸ್ಕ್ರೀನ್ ಆಗಿದ ತಕ್ಷಣ ನಂತರ ಗ್ಲಾಸ್ ಲುಕ್ಕಾಗಿರ್ತಾರೆ. ಎಂಥವ್ರೂ ತಿರುಗಿ ನೋಡಬೇಕು ಅಂದರೆ ಹಿಂಗೆ ಹೋಗ್ತಾ ಇದ್ರು, ಸುಮ್ಮನೆ ನಾನು ಕಾಫಿ ಕುಡಿಯೋಕೆ ಹೋದ್ರೂ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಸುಮ್ಮನೆ ಒಂದ್ಸರಿ ಹಿಂಗೆ ಟರ್ನ್ ಮಾಡಿ ನೋಡ್ತಾರೆ, ಏನೋ ಒಂಥರ ಸ್ಟಾರ್ ಹೋದಂಗೆ ಆಯ್ತಲ್ಲ ಅಂತ. ನಾನು ಹೊಗಳಕ್ಕಂತ ಅಲ್ಲ, ಬಟ್ ಆಂಟಿ ಆಗಿರ್ಲಿ ಹುಡುಗಿ ಆಗಿಲ್ಲ, ಆ ಗ್ಲಾಸ್ ಲುಕ್ ಹಿಂಗೆ ಕಾಣುತ್ತೆ. ಫೇಸ್ ಅಲ್ಲಿ ಆ ಚಾರ್ಮ್ ಕಾಣುತ್ತಲ್ಲ, ಅವಾಗ್ಲೇ ಒಂದ್ ತಿರುಗಿ ನೋಡ್ತೀವಿ. ಯಾರೇ ಆಗ್ಲಿ, ಇವನ್ ಹುಡುಗಿರಾಗ್ಲಿ ಹುಡುಗರಾಗ್ಲಿ ತಿರುಗಿ ನೋಡ್ತೀವಿ. ಈಗಲೇ ನಿಮ್ ಸ್ಟುಡಿಯೋಗೆ ಬಂದಾಗ ನಾನು ನಿಜವಾಗ್ಲೂ ಕೆಳಗಡೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ನನ್ಗೆ ಯಾರು ಪರಿಚಯ ಇಲ್ಲ, ಬಂದ ತಕ್ಷಣ ಹುಡುಗಿ ವಾವ್ ಅಂತ ಅಂದ್ರೆ ಆ ಚಾರ್ಮ್ಸ್ ನೋಡಿ ನಮ್ಮ ಏಜ್ ಎಲ್ಲ ಬರಲ್ಲ, ಆ ಏಜ್ಗಿಂತ ದೊಡ್ಡದು ಆ ಗ್ಲಾಸ್ ಇದು. ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಇವಾಗ ಎಜುಕೇಶನ್ ಬೀಟ್ ಹೊಡಿತಾ ಇರೋದೇ ಸೌಂದರ್ಯ. ಹೌದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಇದ್ದೀರಾ, ಸೊ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಫಾಲೋವರ್ಸ್ ನೀವು ನಂಬಲ್ಲ, 6 ಮಂತಲ್ಲಿ, ಓಕೆನಾ, 6 ಮಂತಲ್ಲಿ ಫೇಸ್ಬುಕ್ಕಲ್ಲಿ ಬಂದು 60 ಇದೆ, ಓಕೆ, ಇನ್ಸ್ಟಾದಲ್ಲಿ ಬಂದು ಅಲ್ಲೇ 65. ಅಂಡ್ ನಿಮಗೆ ಡೈಲಿ ಅಷ್ಟೊಂದು ಜನ ಮೀಟ್ ಕೂಡ ಮಾಡ್ತಾರೆ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅದನ್ನೆಲ್ಲ ನೀವು? ಅವ್ರು ಒಂದೇ ಹೇಳೋದು, ಜನ ಏನು ಹೇಳಲ್ಲ, ಇಷ್ಟೇ ಮೇಡಮ್ ನಿಮ್ಮ ಪೇಷನ್ಸ್ಗೆ ಸಲ್ಯೂಟ್ ಮೇಡಮ್ ಅಂತಾರೆ. ಪ್ರತಿಯೊಬ್ಬರದ್ದು ಕ್ವಶನ್ಸ್ ಅರ್ಥ ಮಾಡಿಕೊಂಡು, ಪ್ರತಿಯೊಬ್ಬರು ಬೇಜಾರು ಮಾಡ್ಕೊಳ್ಬಾರ್ದಂತ, ಪ್ರತಿಯೊಬ್ಬರಿಗೂ ಚೇರ್ ಹಾಕಿ ಕುಣಿಸಿ ಅವ್ರದ್ದೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಏನೇನು ಹಚ್ಬೇಕು, ಹೆಂಗೆ ಹಚ್ಬೇಕಂತ. ಇನ್ನೊಂದ್ಸರಿ ಕ್ವಶನ್ ಕೇಳ್ತಾರೆ, ನೀವು ಒಂದು ಕ್ಲಾಸ್ ಅಟೆಂಡ್ ಮಾಡಿ ಅಷ್ಟು ಜನ ವಾಪಸ್ ಹೋಗ್ಬೇಕಂದ್ರೆ 5 ಅವರ್ ಬೇಕು. 5 ಅವರು ನಾನು ನಿಂತ್ಕೊಂಡು ಅವ್ರಿಗೆಲ್ಲ ಥರ ಪೇಷನ್ಸ್ ರೀತಿಲಿ ಅಟೆಂಡ್ ಮಾಡಿನೇ ಆಮೇಲೆ ಏನೇ ಕ್ವಶನ್ ಇದ್ರು ಮತ್ತೆ ಕೇಳ್ಬಿಟ್ಟು ಇಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋಗಿ. ಯಾಕೆ ಅಂದರೆ ಗುಲ್ಬರ್ಗದಿಂದ, ಚಿತ್ರದುರ್ಗದಿಂದ, ಹಾಸನಿಂದ, ಮತ್ತು KGF ಇಂದ, ಬಾಂಬೆಯಿಂದ, ಡೆಲ್ಲಿಯಿಂದ, ಬೇಡ ನಮ್ಮ ಪ್ರಾಡಕ್ಟ್ ಅಮೇರಿಕಾಗೆ ಹೋಗ್ತಿದೆ, ಅಲ್ಲಿಂದ ನಾನು ಯೂಸ್ ಮಾಡೋದು ಪರ್ಸು ಅಮೇರಿಕದು. ಯಾಕೆಂದರೆ ಒಂದು ಸ್ಕಿನ್ ಅನ್ನೋದು ಒಂದು ಮನುಷ್ಯನ ಡೈವರ್ಸ್ಗೆ ತಗೊಂಡು ಹೋಗ್ತಾ ಇದೆ ಈಗ. ಹೌದು, ಆಗ್ತಾ ಇದೆ. ಓಕೆನಾ, ನೀನು ಚೆನ್ನಾಗಿಲ್ಲ ಅಷ್ಟೇ. ಅದೇ ಹುಡುಗರು ಹೆಂಗಾದರೂ ಇರಲಿ ನಡೆದ್ಬಿಡುತ್ತೆ, ನಾವು ಮಕ್ಕಳಿಗೋಸ್ಕರ ಅಡ್ಜಸ್ಟ್ ಮಾಡ್ಕೋಬೇಕು, ಕರೆಕ್ಟಾ. ಆದರೆ ಹುಡುಗಿರು ಮಾತ್ರ ಏನೇ ಕಾರಣಕ್ಕೂ ಕಮ್ಮಿ ಇರಬಾರ್ದು ಅನ್ನೋ ಆ ಕಾನ್ಸೆಪ್ಟ್ ಇದೆಯಲ್ಲ, ನನ್ನಿಂದ ನೀವು ನಂಬ್ತಾ ಅಲ್ಲ, ಎಷ್ಟು ಡೈವರ್ಸ್ಗಳು ನಿಲ್ಲಿಸಿದ್ದೀವಿ. ಓಕೆ, ಎಷ್ಟು ಜನ ಕ್ಲಾಸ್ ಮಾಡಿದ್ದೀರಾ ಇದುವರೆಗೂ? ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಇದು ನಾವು 22 ಇಯರ್ಸಿಂದ ನನ್ನ ಪಾರ್ಲರ್ ಇರ್ಬೋದು, ಬಟ್ ನಾನು ಒಂದು 10-11 ವರ್ಷದಿಂದ ಈ ಪ್ರಾಡಕ್ಟ್ ಕೊಡ್ತಾ ಇರೋದು. ಬಟ್ ಇನ್ಸ್ಟಾಗೆ ಬರೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಬಸವೇಶ್ವರ, ಮಲ್ಲೇಶ್ವರಮು, ಮಹಾಲಕ್ಷ್ಮಿ ಲೇಔಟು ಅಲ್ಲೆಲ್ಲ ಫೇಮಸ್. ಮಮತಾ ಶೆಟ್ಟಿ ಹತ್ರನೇ ಹೋಗೋದು, ಅವ್ರು ಏನು ಹೇಳ್ತಾರೆ ಅದೇ ಕೇಳೋದು. ಈ ಒಂದು ಹೀರೋಯಿನ್ನು ಸಹ ಹೆಸರು ಬೇಡ, ಇಲ್ಲ ಮಮ್ಮಿ ಆಂಟಿ ಹೇಳಿದೆ ನಾನೇನು ಹಾಕಲ್ಲ ಅಷ್ಟೇ, ಮುಗೀತು. ಸನ್ಸ್ಕ್ರೀನ್ ಖಾಲಿ ಆಗಿದೆ ಅಂದರೆ ಎಷ್ಟೊತ್ತೇ ಆಗಲಿ 11:30 ನೈಟ್ ಆದರೂ ನಮ್ಮ ಹಸ್ಬೆಂಡ್ ಡನ್ಸೋ ಮಾಡಲೇಬೇಕು, ಆ ಥರ ಅಡಿಟ್ ಆಗಿಬಿಟ್ಟಿದ್ದಾರೆ. ಅಂದರೆ ನೀವು ಒಂದ್ಸರಿ ಅವ್ರಿಗೆ ಹೇಳಿ ಸ್ಟಾಪ್ ಆಗೋದು ಅಂತಲ್ಲ, ರೆಗ್ಯುಲರ್ ಆಗಿ ಅವ್ರಿಗೆ ಟಚಲ್ಲಿ ಇರ್ತೀರಾ, ಅವ್ರಿಗೆ ಏನು ಕ್ವಶನ್ ಮಾಡಿದ್ರು, ಏನು ಮತ್ತೆ ನೆಕ್ಸ್ಟ್ ಬೇಕು ಅಂದ್ರು ಅದ್ರ ಹೇಳ್ತಾ ಇರ್ತೀರಾ? ಹೇಳ್ತಿರೋದಲ್ಲ, ಒಂದು ವ್ಯಕ್ತಿಗೆ ಏನು ವಿಡಿಯೋ ಬೇಕೋ ಎಲ್ಲ ಕೊಟ್ಬಿಟ್ಟಿರ್ತೀನಿ. ಓಕೆ, ಅದನ್ನ ರಿಪೀಟ್ ನೋಡ್ಕೋತಾರೆ, ನಾನು ನಿಮ್ಮ ಜೊತೆಲೇ ಇರ್ತೀನಿ ಅಂತ. ನಾನು ಫೋನ್ ಅಂತೂ ಅಟೆಂಡ್ ಮಾಡೋಕ್ಕಲ್ಲ, ನೀವು ನಂಬ್ತಿರೋ ಇಲ್ವೋ, 1 ಡೇ ಕಾಲ್ ನನಗೆ 5,000 ಇರುತ್ತೆ. 5,000ನ ಅಟೆಂಡ್ ಮಾಡೋಕ್ಕೆ 7 ಜನ ಹುಡುಗಿರಿದ್ದಾರೆ, ನಂಬ್ತಿರೋ ಇಲ್ವೋ. ನಂದು ಫಸ್ಟ್ ಇನ್ಸ್ಟಾದಲ್ಲಿ ಬರೋದೆ, ಮೇಡಮ್ ಕಾಲ್ ಪಿಕ್ ಮಾಡಲ್ಲ, ಫಸ್ಟ್ ಅದನ್ನು ಅಟೆಂಡ್ ಮಾಡಿ ಆಮೇಲೆ ಅದೇ ಫಸ್ಟ್. ಬಟ್ ಅಟೆಂಡ್ ಮಾಡಿರೋರು ಮುಂಚೆ ಏನು ಬರ್ತಿತ್ತು, ಇವಳು ಇದ್ದಕ್ಕಿದ್ದಂಗೆ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಲ್ಲ ಅಂತ ಸ್ವಲ್ಪ ಕೆಟ್ಟ ಕಮೆಂಟ್ಸ್ ಬರ್ತಿತ್ತು, ಇರುತ್ತಲ್ಲ, ಕಾಲೇಳಿರೋ ಕೈ ಎಂತೆಂಥವ್ರನ್ನೇ ಬಿಡಲ್ಲ, ಇನ್ನು ನನ್ನ ಬಿಡ್ತಾರ. ಓಕೆ, ಅದು ಒಂದು ಕಡೆ ಬರ್ತಾಯಿತ್ತು. ಇವಾಗ ಹೆಂಗಾಗಿದೆ, ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ 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 ಜನ ಹೆಂಗೆ ರೀಚ್ ಆಗಿದ್ದಾರೆ ಅಂದರೆ, ಒಬ್ಬರು ಏನಾದರೂ ಕೆಟ್ಟ ಕಮೆಂಟ್ ಮಾಡಿದ್ರೆ ಕೆಳಗಡೆ, ಮೇಡಮ್ ನೀವು ಆ ಥರ ಮಾತಾಡಬೇಡಿ, ಮಮತಾ ಶೆಟ್ಟಿ ಬಗ್ಗೆ ನನಗೆ ಗೊತ್ತು, ನೀವು ಅವ್ರನ್ನ ಮೀಟ್ ಮಾಡಿ ಪ್ರಾಡಕ್ಟ್ ತೊಗೊಂಡು ಆಮೇಲೆ ಮಾತಾಡಿ, ದಿಸ್ ಇಸ್ ರಾಂಗ್ ಅಂತ ಹೇಳ್ತಾರೆ.
ಮಾತ್ರ ಇನ್ನೊಬ್ರು ರೆಡಿ ಇರ್ತಾರೆ ಆನ್ಸರ್ ಕೊಡೋಕ್ಕೆ. ಇವಾಗ ನನಗದು ತುಂಬ ಯೂಸ್ಫುಲ್. ನೋಡಿ, ಒಂದು ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಾನೇನು ಅವ್ರಿಗೇನು ದುಡ್ಡು ಕೊಡ್ತಾ ಇಲ್ಲ, ಇನ್ನೊಂದು ಕೊಡ್ತಾ ಇಲ್ಲ, ಬರೀ 500 ರೂಪೀಸ್ ಸೋಪ್. ಎಸ್, ಹೌದು. ಈಗ ನೀವು ಪ್ರಾಡಕ್ಟ್ ಬಗ್ಗೆ ಹೇಳಿದಾಗ ತುಂಬ ಕ್ಯೂರಿಯಸ್ ಇದೆ. ಹೇಗೆ ಅದು ಪ್ರಾಡಕ್ಟು ಎಲ್ಲಿ ಸಿಗುತ್ತೆ, ಎಲ್ಲಿ ತೊಗೋಬೋದು, ನಿಮ್ಮ ಹತ್ರನೇ ತೊಗೋಬೇಕಾ? ಆ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ, ಅದ್ರ ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದರೆ, ನನಗೇನಾಗಿತ್ತು ಅಂದರೆ ಯಾರು ಬಂದ್ರೂ ಬಂಗಪ್ಪ ಇಲ್ಲಿ ನೋಡಿ ಕರೆಕ್ಟಾಗಿ. ನನಗಂತೂ ನಾನು ಓದಿದ್ದು PUC ಡಿಗ್ರಿಗೆ ಹೋದೆ, ನಾನು ಬಿಟ್ಬಿಟ್ಟೆ ಏನೋ ಒಂದು ರೀಸನಿಂದ. ಅದರಿಂದ ಬಂದವರೆಲ್ಲನೂ ಪಿಗ್ಮೆಂಟೇಷನ್ ಯಾವಾಗ ನೋಡೋದು ಮೇಕಪ್ ಇದು ಕವರ್ ಮಾಡಿ, ಮೇಕಪ್ ಇದು ಕವರಿ, ಅದು ನನ್ನ ತಲೆಗೆ ಹೋಗ್ತು. ಇದೊಂದು ಹೆಂಗಾದ್ರೂ ಮಾಡಿ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನೇನು ಮಾಡಿದೆ, ಒಂದು ರೆಡಿ ಮಾಡಿದೆ. ಓದ್ದೆ ಬುಕ್ಸ್ ನೀವು ನಂಬಲ್ಲ, ನಾನು ಕೊಡೋದು 1.5 ಅವರ್ ವಿಡಿಯೋ ಅಷ್ಟೇ ಕಸ್ಟಮರ್ಗೆ. ಆ ಥರದ್ದು ನಾನು 10,000 20,000 ಬುಕ್ ಓದಿರಬೇಕು. ಅದ್ರ ಬಗ್ಗೆ ಫುಲ್ಲು ನಾಲೆಜ್ ಬೆಳೆಸ್ಕೊಂಡಿದ್ರೆ ಮಾತ್ರ ನಾನು ಇಷ್ಟು ಕಾನ್ಫಿಡೆಂಟಾಗಿ ಹೇಳೋಕ್ಕಾಗೋದು. ಒಂದು ಹುಡುಗಿದು ವಿಡಿಯೋ ಮಾಡ್ಕೊಂಡು ಹೋಗ್ತಾರಂದ್ರೆ ಅವ್ರಿಗೆ ಈಸಿ. ಇವಳು ಇಷ್ಟೊಂದು ಬಿಲ್ಡಪ್ ಕೊಡ್ತಾಳಲ್ಲ, ಇವಳು ಬೈಲ್ ಮಾಡೋಣ ಅಂತ ಹಾಕಲ್ವಾ? ಹೌದು. ಇವಾಗ 100 ಜನ ನನ್ನ ಕುತ್ಕೊಂಡ್ಬಿಟ್ಟು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ, ದಿನ ಈ ಥರ ಕ್ಲಾಸ್ ನಡೀತಾ ಇರುತ್ತೆ ನನ್ನ ಮುಂದೆ. 100-105 ಜನ ಕೂತಿರ್ತಾರೆ, ನಂದೆಲ್ಲ ಕೇಳ್ತಾ ಇರ್ತಾರೆ, ಅವರು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಆ ಥರ ನಾನು ಹೇಳಬೇಕಂದ್ರೆ ಒಂದು ಕ್ವಶನ್ಗೂ ಅದು ನಮಗೆ ಬರಲ್ಲ, ನಾನು ಓದ್ತೀನಿ ಅನ್ನೋದಿರಬಾರ್ದು. ನಾನು ಫಸ್ಟ್ ಆಫ್ ಆಲ್ ಬ್ಯೂಟಿಷಿಯನ್, ಸೆಕೆಂಡ್ ಸೋಪ್ ರೆಡಿ ಮಾಡಿದ್ದೀನಿ ಅಂದರೆ ಅದಕ್ಕೆ ಅವ್ರದ್ದೆಲ್ಲ ನಾನು ಅರ್ಗಿ ಕುಡಿದು ಬಿಟ್ಟಿದ್ದೀನಿ. ಹುಡುಗಿರ್ದು ಏನಾದರೂ ಬರಲಿ ನಾನಿದ್ದೀನಿ. ಅಂದರೆ ನೀವೇ ಹ್ಯಾಂಡ್ ಮೇಡ್ ಮಾಡಿರೋದು, ನೀವೇ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದು ಮಾಡಿ. ಓಕೆ. ಅದೇ ಒಂದು ದೊಡ್ಡ ಇಶ್ಯೂ ಆಗ್ಬಿಡ್ತು. ಏನಂತ ಅಂದರೆ ಇನ್ಸ್ಟಾದಲ್ಲಿ ಫಸ್ಟ್ ಮೆಸೇಜಸ್ಗಳು ಏನಂತ ಅಂದರೆ, ಇವಳ ಹತ್ರ ಸರ್ಟಿಫಿಕೇಟ್ ಇಲ್ಲ, ಇವಳು ಕಲ್ತಿಲ್ಲ, ಇವಳು ಇದು ಮಾಡಿ. ಕಲಿಬೇಕಂತ ಏನಿಲ್ಲ, ನಿನ್ನ ಶ್ರಮ ಅಲ್ಲಿದೆ. ಇವಾಗ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ನೀವು ಕಲ್ತಿರೋರೆಲ್ಲ ಯಾಕೆ ಸೋಪ್ ಕ್ಲಿಯರ್ ಆಗಿಲ್ಲ? ಯಾಕೆ ನಮ್ಮದೇ ಸೋಪ್ ಕ್ಲಿಯರ್ ಆಗಿದೆ? ಬಿಕಾಸ್ ನಂಗೆ ನಾಲೆಜ್ ಗೊತ್ತು ಅದ್ರ ಬಗ್ಗೆ, ಏನು ಹಚ್ಬೇಕು ಏನು ಹಚ್ಬಾರ್ದು. ಆ ಸೋಪ್ ಒಳಗಡೆ ನೀವು ಸೋಪ್ ಹಿಂಗೆ ಟಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಐಟಮ್ ಇದೆ ಅಂದರೆ. ಜಸ್ಟ್ ಹಿಂಗಂದರೆ ಅದರಲ್ಲಿ ಎಷ್ಟು ಐಟಮ್ ಹಾಕಿದ್ದೀವಿ ಅಂದರೆ. ಎಂತೆಂಥ ಗಂಡಸರುಗಳು ಇವಾಗ ಫಿದಾ, ಗಂಡಸ್ರುಗಳಿಗೂ ಫ್ರೀ ಕೊಟ್ಟೆ. ಎಷ್ಟು ಜನ ಆಲೆ ಮೆಸೇಜ್ಗಳು ಬಂದು ಆಲೆ ರಿಟರ್ನ್ ತೊಗೊಳ್ತಾ ಇದ್ದಾರೆ ನೋಡಿ. ಆ ಫ್ರೀ ಅನ್ನೋ ಕಾನ್ಸೆಪ್ಟೇ ಇದೆ ಅಲ್ವಾ? ಫ್ರೀ ಕೊಟ್ಟಿರಲಿಲ್ಲ ಅಂದರೆ ಅವತ್ತು ಅವ್ರಿಗೆ ಹೆಂಗೆ ಗೊತ್ತಾಗೋದು? ಹೌದು. 500 ರೂಪಾಯಿ ಎಲ್ಲೋ ಹೋಗುತ್ತೆ ಬರುತ್ತೆ, ಬಟ್ ಮಮತಾಯಿಂದ ಆದರೂ ನೋಡಿ ಬೇಗ ಸ್ಪ್ರೆಡ್ ಆಗೋದು ಹುಡುಗರ ಹತ್ರನೇ. ಅವ್ರ ಮುಚ್ಚುಮರ ಏನೂ ಇರಲ್ಲ. ಇವಾಗ ನೋಡಿ ನಾನು ಬರೀ, ನೀವು ನಂಬಲ್ಲ, 1200 ಸೋಪ್ ಕೊಟ್ಟೆ. ಆಲ್ರೆಡಿ ನಂಗೆ ಸ್ಪ್ರೆಡ್ಡಿಂಗ್ ಹೆಂಗಾಯಿತು ಹುಡುಗರದು ಅಂದರೆ ಆಲೆ 800 ಜನ ಬಂದಿದ್ದಾರೆ.